ಎಜಿ ನ್ಯೂಸ್ಗೆ ಸ್ವಾಗತ. ಧಾರ್ಮಿಕ ಪ್ರತೀಕವಾದ ಜನಿವಾರಕ್ಕೆ ಆದ ಅಪಮಾನವನ್ನ ಖಂಡಿಸಿ ಇವತ್ತು ಸಂಕೇಶ್ವರ ನಗರದ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಿಂದ ರಾಣಿ ಚೆನ್ನಮ್ಮ ವೃತ್ತದವರೆಗೆ ಪಾದಯಾತ್ರೆ ಮಾಡುವುದರ ಮುಖೇನ ಸಂಕೇಶ್ವರ ಬ್ರಾಹ್ಮಣ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಅದಾದ ಬಳಿಕ ಉಪ ತಹಸೀಲ್ದಾರ್ ಅವರು ಬಂದು ಬ್ರಾಹ್ಮಣ ಸಮಾಜದ ಮನವಿ ಸ್ವೀಕರಿಸಿ ಈ ಮನವಿ ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇನ್ನು ಸಮಾಜದ ಮುಖಂಡರಾದ ಕಾಶಿನಾಥ್ ಒಡೆಯರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಶಿವಮೊಗ್ಗ, ಧಾರವಾಡ ಹಾಗೂ ಬೇರೆ ಬೇರೆ ಜಿಲ್ಲೆ ಸ್ಥಳಗಳಲ್ಲಿ CET ಪರೀಕ್ಷೆ ಬರಬೇಕಿದ್ದರೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿ ಅಲ್ಲದೆ ಅವರಿಗೆ ಪರೀಕ್ಷೆಗಳನ್ನು ನಿರಾಕರಿಸಿದಂಥ ಪರೀಕ್ಷಾಧಿಕಾರಿಗಳಿಗೆ ಈ ಮೂಲಕ ತಿಳಿಸಿಪಡಿಸೋದೇನೆಂದರೆ ತಾವು ಈ ಮಾಡಿದ ಕೃತ್ಯ ಅತಿಯಾದ ಹೀನಾಯವಾಗಿದ್ದು ಸನಾತನ ಧರ್ಮ ವಿಶೇಷವಾಗಿ ಬ್ರಾಹ್ಮಣರಿಗೆ ಅವಮಾನ ಮಾಡುವಂಥ ಕಾರ್ಯವನ್ನು ತಾವು ಮಾಡಿರುತ್ತೀರಿ. ಅದೇ ರೀತಿ ಎಲ್ಲ ಜನಿವಾರಧಾರಿಗಳು ಅಂದರೆ ಎಲ್ಲ ಸನಾತನ ಧರ್ಮದವರಿಗೂ ನೀವು ಅವಮಾನ ಮಾಡಿದ್ದೀರಿ. ಈ ರೀತಿ ಕೃತ್ಯವನ್ನು ನಾವು ಖಂಡಿಸುತ್ತೇವೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಯಾರು ಈ ಕೃತ್ಯದಲ್ಲಿ ಭಾಗವಹಿಸಿದ್ದರು ಅವರೆಲ್ಲರಿಗೂ ಒಂದು ಶಿಕ್ಷೆಯನ್ನು ಸರ್ಕಾರ ಕೊಡಿಸಬೇಕು. ಮತ್ತು ಈ ರೀತಿಯಾದಂಥ ಒಂದು ವರ್ತನೆ, ಒಂದು ಧರ್ಮವನ್ನು ಅವಮಾನಿಸುವುದಕ್ಕೆ ಮಾಡಿದಂಥ ವರ್ತನೆ ಪುನರಾವರ್ತನೆ ಆಗಬಾರದಂಥ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಉಪ ತಹಸೀಲ್ದಾರರು ಸಂಕೇಶ್ವರವರಿಗೆ ಸಂಕೇಶ್ವರ ಬ್ರಾಹ್ಮಣ ಸಮಾಜ ವತಿಯಿಂದ ಇವತ್ತು ಒಂದು ಸರಪಳಿ ಪ್ರತಿಭಟನೆಯನ್ನು ಮಾಡಿ ಈ ಮೂಲಕ ಅವರಿಗೆ ಮನವಿಯನ್ನು ಕೊಡುತ್ತಿದ್ದೇವೆ. ಈ ವೇಳೆ ಸಂಕೇಶ್ವರ ನಗರದ ಸಮಸ್ತ ಬ್ರಾಹ್ಮಣ ಸಮಾಜದ ನಾಗರಿಕರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.